ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಏನು ಅಂತ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ನಾವು. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಫಸ್ಟು ಏನು ಹಾಕಬೇಕು, ಎಣ್ಣೆ ಹಾಕಬೇಕು, ಆಮೇಲೆ ಸ್ವಲ್ಪ ಜೀರಿಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕಬೇಕು. ಕ್ವಾಂಟಿಟಿ ನಿಮ್ಮ ಇಷ್ಟ. ನೀವು ಎಷ್ಟು ಚಿಕನ್ ತಂದಿರ್ತೀರ ಅದ್ರ ಮೇಲೆ ನೀವು ಈರುಳ್ಳಿ ಹಾಕೊಳ್ಳಿ. ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ನಾವು ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೇಕು. ಮಿಕ್ಸ್ ಮಾಡಬೇಕು ಈರುಳ್ಳಿ ಜೊತೆಗೆ. ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಈಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇದು ಒಗ್ಗರಣೆ ಹಾಕಾದ್ಮೇಲೆ ನೆಕ್ಸ್ಟು ಚೆನ್ನಾಗಿ ನೀಟಾಗಿ ತೊಳೆದಿರೋ ಚಿಕನ್ನಿಗೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಂಥ ಉಪ್ಪನ್ನು ಈ ಒಂದು ಸ್ಟೇಜಲ್ಲಿ ಚಿಕನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀವು ಹಾಕೋಬೋದು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ ಟೊಮೊಟೊ ಅದರಲ್ಲೇ ಬೇಯಬೇಕು, ಚಿಕನ್ ಒಳಗಡೆ ಬೇಯ್ತಾ ಇರಬೇಕು. ನೀರೆಲ್ಲ ಏನೂ ಹಾಕೋಂಗಿಲ್ಲ ಅದಕ್ಕೆ. ಸೊ ಈ ಥರ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಹಂಗೆ ಬಿಡಬೇಕು ಅದರಲ್ಲಿ. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಅದಕ್ಕೆ ಚಿಕನ್ಗೆ ನೀರೆಲ್ಲ ಏನೂ ಹಾಕೋಂಗಿಲ್ಲ ಗೈಸ್. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಅದರಲ್ಲೇ ಲೋ ಫ್ಲೇಮಲ್ಲೇ ಅದು ಬೇಯ್ತಾ ಇರುತ್ತೆ. ಬೇಯ್ತಾ ಇರಬೇಕಾದ್ರೆ ಮನೇಲೇ ಮಾಡಿದ ಗರಂ ಮಸಾಲ ಪೌಡರನ್ನು ಅದಕ್ಕೆ 3 ಚಮಚ ಹಾಕೋಬೇಕು. 2 ಚಮಚ 3 ಚಮಚ 3 ಚಮಚ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ನಾವು ನೀರೇನೂ ಹಾಕಿಲ್ಲ ಗೈಸ್. ಚಿಕನ್ ತೊಳೆದಾದ್ಮೇಲೆ ಅದರೊಳಗೆ ಹಾಕಿರ್ತೀವಲ್ಲ, ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದು ಮತ್ತು ಟೊಮೊಟೊ ನೀರು ಇದೆ. ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ನೀರು ಹಾಕೋಕ್ಕೆ ಹೋಗ್ಬೇಡಿ, ಅದು ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ನೆಕ್ಸ್ಟ್ ಹಿಂಗೆ ಮಿಕ್ಸ್ ಮಾಡಿ, ಇದು ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಪ್ಲೇಟ್ ಮುಚ್ಚಬೇಕು. ಇದ್ರ ಮೇಲೆ ಒಂದು 5 ನಿಮಿಷ ಇದು ಕ್ಲೋಸ್ ಮಾಡಿ ಸಿಮ್ಮಲ್ಲಿಡಿ. ನೋಡಿ ಹೆಂಗೆ ರೆಡಿಯಾಗಿದೆ. ನೀರೇ ಹಾಕಿಲ್ಲ ನಾವು. ಮೈ ಗಾಡ್, ಸೂಪರಾಗಿ ಬಂದಿದೆ. ಘಮ ಘಮ ಅಂತ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇದು ಮಾಡಿರೋದು. ಲೈಟಾಗಿ ಇರುತ್ತೆ, ಅದನ್ನು ಸ್ವಲ್ಪ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಸರಿ, ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಮಿಕ್ಸ್ ಮಾಡ್ಕೊಳ್ಳಿ. ಇದು ದೋಸೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಲೈಟಾಗಿ ಮುಚ್ಕೊಳ್ಳಿ. ಈಗ 1 ಸ್ಪೂನ್ ಪೆಪ್ಪರ್ ಹಾಕೊಳ್ಳೋಣ. ಅದಕ್ಕೆ ಲಾಸ್ಟ್ ಫೈನಲ್ ಟಚ್. ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಸಿಂಪಲ್ ಚಿಕನ್ ರೆಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್. ಮುದ್ದೆಗೆ ರೆಡಿ ಚಿಕನ್.